ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಇದ್ರ ಬಗ್ಗೆ ತಿಳಿತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಸೆಕ್ಷನ್ಸ್ ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ. ಇದೊಂದು ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ಓನ್ಲಿ 5 ಚಾಪ್ಟರ್ಸ್ ಇನ್ಕ್ಲೂಡ್ ಇದೆ. 2018ರಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ. ಇಲ್ಲಿ ಇಲ್ಲಿಗಲ್ ಗ್ರ್ಯಾಟಿಫಿಕೇಷನ್ಗೆ ಇನ್ನಷ್ಟು ಹೆಚ್ಚಿನ ಒಂದು ಅರ್ಥವನ್ನು ಕಲ್ಪಿಸಿದ್ದು ಅಂಡು ಅಡ್ವಾಂಟೇಜ್ ಅಂತ ಹೇಳಿ. ಆಮೇಲೆ ದೇರ್ ಶುಡ್ ಬಿ ಡಿಮ್ಯಾಂಡ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಫಾರ್ ಟೇಕಿಂಗ್ ದಿ ಬ್ರೈಬ್ ಅನ್ನೋದು ಇಲ್ಲಿ ಅಮೆಂಡ್ಮೆಂಟಲ್ಲಿ ಒತ್ತು ಕೊಡಲಾಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ಇಂಪಾರ್ಟೆಂಟ್ ಸೆಕ್ಷನ್ಸ್ ಬರುತ್ತೆ ಅಂಥೇಳಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಸೆಕ್ಷನ್ 7 ಬರುತ್ತೆ. ನಂತರ ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ದಾರೆ, 7A ಅಂತ ಮಾಡಿದ್ದಾರೆ. ಸೊ 7 ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಇದು 2016ನಲ್ಲಿ DJ ಇದರಲ್ಲಿ ಒಂದು ಶಾರ್ಟ್ ನೋಟ್ ಆಗಿನೂ ಬಂದಿದೆ, ಹಾಗೆಯೇ ಕ್ವಶನ್ ಕೂಡ ಬಂದಿದೆ DJ ಎಕ್ಸಾಮಲ್ಲಿ. ಸೊ Section 7, offences relating to public servant being bribed. So any public servant who is that obtain or accepts or attempts to obtain from any person an undue advantage with the intention to perform or cause performance of public duty. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇದು, ಸೇಮ್ obtain or accepts or attempts to obtain undue advantage from any person as a reward for the improper or dishonest performance. ರಿವಾರ್ಡ್ ಆಗಿ, ಒಂದು ರಿವಾರ್ಡ್ ಅಂದರೆ ಅರ್ಥ ಗೊತ್ತಿದೆಯಲ್ಲ ನಿಮಗೆ, ಒಂದೇನೋ ಪ್ರೈಸು ಅಥವಾ ಇದಕ್ಕೊಂದು ಅಪೇಕ್ಷಿಸ್ತೀವಲ್ಲ ಆ ಥರ ತಗೊಂಡಾಗ, ಅಥವಾ ಪರ್ಫಾರ್ಮ್ ಆರ್ ಇಂಡ್ಯೂಸಸ್ ಅನದರ್, ಇನ್ನೊಬ್ಬ ವ್ಯಕ್ತಿಗೆ ಫೋರ್ಸ್ ಮಾಡಿ ಏನು ಮಾಡ್ತಾನೆ, ಇಂಪ್ರಾಪರ್ಲಿ ಆ್ಯಂಡ್ ಡಿಸ್ಹಾನೆಸ್ಟ್ಲಿನೂ ಮಾಡಿ, ವೈಲ್ ಡೂಯಿಂಗ್ ದಿ ಪಬ್ಲಿಕ್ ಡ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಫಾರ್ ಬಿಯರ್ ಪರ್ಫಾರ್ಮೆನ್ಸ್ ಆಫ್ ಸಚ್ ಡ್ಯೂಟಿ, ಆಂಟಿಸಿಪೇಷನ್ ಆಫ್ ಆರ್ ಇನ್ ಕನ್ಸಕ್ವೆನ್ಸ್ ಆಫ್ ಅಕ್ಸೆಪ್ಟಿಂಗ್ ಅಂಡು ಅಡ್ವಾಂಟೇಜ್ ಆಫ್ ಎನಿ ಪರ್ಸನ್. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅಂಡು ಅಡ್ವಾಂಟೇಜನ್ನು ಉಪಯೋಗಿಸ್ಕೊಂಡು ಬ್ರೈಬನ್ನು ತೊಗೊಳ್ಳೋದಾಗಿರ್ಬೋದು ಅಥವಾ ಕೊಡೋದು, ಬೀಯಿಂಗ್ ಬ್ರೈಬ್ಡ್ ತೊಗೊಳ್ಳೋದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಸೆಕ್ಷನ್ ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಕ್ವಶನ್ ಭಾಳ ಸರಿ ಕೇಳಿದ್ದಾರೆ. ಈಗ ಇದನ್ನೇ ನಾವು 18 ಅಮೆಂಡ್ಮೆಂಟಲ್ಲಿ 7A ಏನು ಹೇಳುತ್ತೆ ಅಂತ ನೋಡೋದಾದರೆ, 7A ಕೂಡ ಸೇಮ್ ಇದೆ. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಹೂವರ್ ಎಕ್ಸೆಪ್ಟ್ಸ್, obtains or attempts to obtain from another person for himself or for any other person any undue advantage as a motive or reward, ಉದ್ದೇಶ ಅಥವಾ ಒಂದು ಅಪೇಕ್ಷೆ ಇದ್ದಾಗ, ಆರ್ ಇಲ್ಲಿಗಲ್ ಮೀನ್ಸ್, ಯಾವುದೇ ರೀತಿಯ ಒಂದು ಇಲ್ಲಿಗಲ್ ಮೀನ್ಸ್ ಮೂಲಕನೂ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ, ಎಕ್ಸಸೈಸ್ ಆಫ್ ಹೀಸ್ ಪರ್ಸ್ನಲ್ ಅಥವಾ ಇನ್ಫ್ಲೂಯೆನ್ಸ್ ಮಾಡಿನೂ ಕೂಡ ಏನು ಮಾಡಬೇಕು, ಬ್ರೈಬನ್ನು ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ. ಸೊ ಇಲ್ಲಿ 7A ಏನು ಹೇಳ್ತಂದರೆ, ಟೇಕಿಂಗ್ ಅಂಡು ಅಡ್ವಾಂಟೇಜ್ ಟು ಇನ್ಫ್ಲೂಯೆನ್ಸ್ ಪಬ್ಲಿಕ್ ಪರ್ಸನ್ ಬೈ ಕರಪ್ಟ್ ಆರ್ ಇಲ್ಲಿಗಲ್ ಮೀನ್ಸ್, ಈ ವರ್ಡನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ 7 ಏನಿದೆ, ಸಿಂಪಲ್ಲಾಗಿ ಇಲ್ಲಿಗಲ್ ಬ್ರೈಬ್ ಅಂತಿದೆ. ಏನು ಹೇಳುತ್ತೆ ಅದು ಅಂತಂದರೆ, ಸೆಕ್ಷನ್ 7ಅಲ್ಲಿ ದ ಅಫೆನ್ಸ್ ರಿಲೇಟೆಡ್ ಟು ಪಬ್ಲಿಕ್ ಸರ್ವೆಂಟ್ ಬೀಯಿಂಗ್ ಬ್ರೈಬ್ಡ್ ಅಂತಿದೆ. ಇಲ್ಲಿ ಏನು ಮಾಡಿದ್ದಾರೆ, 7Aಯಲ್ಲಿ ಅಂಡು ಇನ್ಫ್ಲೂಯೆನ್ಸ್ ಬೈ ಥ್ರೂ ಇಲ್ಲಿಗಲ್ ಮೀನ್ಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಹೋಗೋದಾತಂದರೆ ಸೆಕ್ಷನ್ 8 ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಅದೇನು ಅಷ್ಟೊಂದು, ಬಟ್ ಇದ್ರ ಬಗ್ಗೆನೂ ಒಂದು ಕ್ವಶನ್ ಕೇಳಿದ್ದಾರೆ 16ನಲ್ಲಿ. ಅಫೆನ್ಸಸ್ ರಿಲೇಟಿಂಗ್ ಟು ಬ್ರೈಬಿಂಗ್ ಆಫ್ ಎ ಪಬ್ಲಿಕ್ ಸರ್ವೆಂಟ್. ಇಲ್ಲೇನಾಗುತ್ತೆ, ಎನಿ ಪರ್ಸನ್ ಹೂ ಗಿವ್ಸ್ ಆರ್ ಪ್ರಾಮಿಸಸ್ ಟು ಗಿವ್ ಆ್ಯನ್ ಅಂಡು ಅಡ್ವಾಂಟೇಜ್ ಟು ಅನದರ್ ಪರ್ಸನ್ ಆರ್ ಪರ್ಸನ್ಸ್ ವಿತ್ ಇಂಟೆನ್ಷನ್, ಒಂದು ಉದ್ದೇಶದಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ಒಂದು ಪ್ರಾಮಿಸನ್ನು ಮಾಡಿರ್ಬೋದು ಅಥವಾ ಯಾವುದೇ ರೀತಿ ಅಂಡು ಅಡ್ವಾಂಟೇಜನ್ನು ಪಡೆದುಕೊಳ್ಬೇಕು ಇನ್ನೊಬ್ಬ ವ್ಯಕ್ತಿಯಿಂದ ಅನ್ನೋ ಒಂದು ಸಂದರ್ಭದಲ್ಲಿ, ಟು ಇಂಡ್ಯೂಸ್ ಎ ಪಬ್ಲಿಕ್ ಪರ್ಪನ್ಸ್ ಟು ಪರ್ಫಾರ್ಮ್ ಇಂಪ್ರಾಪರ್ಲಿ, ಆ ಒಂದು ಸರ್ವೆಂಟಿಗೆ ಏನು ಮಾಡಬೇಕು, ಇಂಡ್ಯೂಸನ್ನು ಒತ್ತಾಯ ಮಾಡಿ ಏನಾಗುತ್ತೆ,
ಆ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು. ಇದನ್ನು ನೀನು ತೊಗೊಂಡು ಬಾ, ಅದನ್ನು ತೊಗೊ ಅಂತ ಈ ಥರ ಹೇಳ್ತಿರ್ತಾರಲ್ಲ ಪಬ್ಲಿಕ್, ಆ ಥರ. ಅಥವಾ ಟು ರಿವಾರ್ಡ್ ಸಚ್ ಪಬ್ಲಿಕ್ ಸರ್ವೆಂಟ್ ಫಾರ್ ಎ ಇಂಪ್ರಾಪರ್ ನೀನು ಅದನ್ನು ಮಾಡ್ಕೊಂಡು ಬಾ, ನಾನು ನಿನಗೆ ಇಷ್ಟು ಲಂಚ ಕೊಡ್ತೀನಿ, ಈ ಥರ ಇಂಥ ಒಂದು ರಿವಾರ್ಡ್ ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ ನೀನು ಆ ಕೆಲಸ ಮಾಡ್ಕೊಂಡು. ಸೊ ಈ ಥರ ಒಂದು ಇಂಡೂಸ್ ಆದಾಗ ಏನಾಗುತ್ತೆ, ಇದನ್ನು ಈ ಸೆಕ್ಷನಲ್ಲಿ ಸೆಕ್ಷನ್ 8ಅಲ್ಲಿ ಹೇಳ್ಬಿಡೋದು. ಸೊ ಇಲ್ಲಿ ಏನು ಮಾಡಿದ್ದಾರೆ, ಇದಕ್ಕೆ ಪನಿಷ್ಮೆಂಟನ್ನು ಶಾಲ್ ಬಿ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 7 years ಆರ್ ವಿತ್ ಫೈನ್ ಆರ್ ಎರಡು ಕೂಡ ಇದೆ ಇಲ್ಲಿ. ಸೊ ಏನಾಗುತ್ತೆ, ಅಫೆನ್ಸಸ್ ರಿಲೇಟಿಂಗ್ ಟು ಬ್ರೈಬಿಂಗ್ ಆಫ್ ಎ ಪಬ್ಲಿಕ್ ಸರ್ವೆಂಟ್. ಇನ್ನು ಮುಂದೆ ಬಂದ್ಬಿಟ್ಟು ಸೆಕ್ಷನ್ 9 ಅಫೆನ್ಸಸ್ ರಿಲೇಟಿಂಗ್ ಟು ಬ್ರೈಬಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಬೈ ಎ ಕಮರ್ಷಿಯಲ್ ಆರ್ಗನೈಜೇಷನ್. ಯಾವುದೋ ಒಂದು ಕಮರ್ಷಿಯಲ್ ಆಗಿ ನಡೀತಿರುವಂಥ ಒಂದು ಆರ್ಗನೈಜೇಷನ್ ಮೂಲಕ ಅವನಿಗೆ ಒತ್ತಾಯ ಮಾಡಿ ಅಥವಾ ಒಂದು ಯಾವುದೋ ಒಂದು ಆಸೆ ಆಮಿಷವನ್ನು ಒಡ್ಡಿ ಏನು ಮಾಡೋದು, ಲಂಚಕ್ಕೆ ಕೊಡ್ತೀವಿ ಅಂಥೇಳಿ ಈ ರೀತಿ ಮಾಡಿ ಕೆಲಸವನ್ನು ಮಾಡಿಸ್ಕೊಳ್ಳೋದು. ಸೊ ದಿಸ್ ಈಸ್ ಆಲ್ಸೋ ಎನ್ ಅಫೆನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಮುಖ್ಯವಾಗಿ ನೋಡೋದು ಅಂತಂದರೆ ಇದರಲ್ಲಿ ಸೆಕ್ಷನ್ 13 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಕ್ರಿಮಿನಲ್ ಮಿಸ್ಕಂಡಕ್ಟ್ ಬೈ ದಿ ಪಬ್ಲಿಕ್ ಸರ್ವೆಂಟ್. ಮಿಸ್ಕಂಡಕ್ಟ್ ಯಾವ್ಯಾವ ಸಂದರ್ಭದಲ್ಲಿ ಆಗುತ್ತೆ, 2015ರಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಈ ಪಬ್ಲಿಕ್ ಸರ್ವೆಂಟ್ ಈಸ್ ಸೇಡ್ ಟು ಬಿ ಕಮಿಟ್ ಎ ಅಫೆನ್ಸ್ ಆಫ್ ಕ್ರಿಮಿನಲ್ ಮಿಸ್ಕಂಡಕ್ಟ್ ಯಾವಾಗಂದರೆ ಇಫ್ ಹಿ ಡಿಸಾನೆಟ್ಲಿ ಆರ್ ಫ್ರಾಡುಲೆಂಟ್ಲಿ misappropriates or otherwise converts for his own use any property entrusted to him or any property under his control as a public servant or allows any other person to do so. ಸೊ ಇದರಲ್ಲಿ ಅರ್ಥ ನಿಮ್ಗೆ ಓದಿದ್ರೇ ನೀಟಾಗಿ ಅರ್ಥ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಏನಾಗುತ್ತೆ, ಡಿಸ್ಆನೆಸ್ಟಾಗಿ ಮೋಸ ಮಾಡೋ ಉದ್ದೇಶದಿಂದ ತನಗೆ ಒಂದು ಕೊಟ್ಟಿರುವಂಥ ಯಾವುದೋ ವಸ್ತು, ಪ್ರಾಪರ್ಟಿ, ವಿಷಯ ಏನಾದರೂ ಇದ್ದಾಗ ಅದನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡಿದ್ನಂದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇದನ್ನು ಪಬ್ಲಿಕ್ ಸರ್ವೆಂಟ್ ಮಿಸ್ಕಂಡಕ್ಟ್ ಅನ್ನುವಂಥ ಈ ಸೆಕ್ಷನ್ 13ನಲ್ಲಿ ಕ್ರಿಮಿನಲ್ ಮಿಸ್ಕಂಡಕ್ಟ್ ಬೈ ದಿ ಪಬ್ಲಿಕ್ ಸರ್ವೆಂಟ್ ಅನ್ನುವಂಥದ್ರಲ್ಲಿ ಬರುತ್ತೆ. ಅಥವಾ ಇಫ್ ಈ ಇಂಟೆನ್ಷನಲಿ ಏನು ಮಾಡ್ತಾನೆ, ಹಿಮ್ಸೆಲ್ಫ್ ಇಲ್ಲಿಸಿಟ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹಿಸ್ ಆಫ್, ಅಥವಾ ಅದನ್ನು ತಾನೇ ಮುಚ್ಚು ಹಾಕಿ ತನ್ನ ಒಂದು ಕೆಲಸದ ಅವಧಿಯಲ್ಲಿ ಏನಾದರೂ ಅದನ್ನು ಮುಚ್ಚುಮರೆ ಮಾಡೋಕ್ಕೆ ನೋಡಿದರೆ ಉದ್ದೇಶಪೂರ್ವಕವಾಗಿ ಇದನ್ನು ಕೂಡ ಮಿಸ್ಬಿಹೇವ್ ಅಂತ ಅನ್ಕೋಬೋದು. ಸೊ ಇದು ಸೆಕ್ಷನ್ 13 ಕೂಡ ಭಾಳನೇ ಇಂಪಾರ್ಟೆಂಟು. ಇದಕ್ಕೂ ಕೂಡ 4 years ಇಂಪ್ರಿಸನ್ಮೆಂಟ್ ಇದೆ, ನಾಟ್ ಲೆಸ್ ದೆನ್ 4 years. ಹಾಗೆಯೇ ಏನಿದೆ ಇಲ್ಲಿ ವಿಚ್ ಮೇ ಎಕ್ಸ್ಟೆಂಡ್ ಟು 10 yearsವರೆಗೂ ಹೋಗ್ಬೋದು. ಇನ್ ಕೇಸ್ he proves that he has misbehaved, criminal misconducted while doing his service ಅನ್ನೋವಂಥದ್ದು ಗಮನಕ್ಕೆ ಬಂದರೆ ಆವಾಗ ಅವನಿಗೆ ಶಿಕ್ಷೆ ಇದೆ. ಆಲ್ಸೋ ಈಸ್ ಲಯಬಲ್ ಟು ಪೇ ದಿ ಫೈನ್ ಕೂಡ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಚಾಪ್ಟರ್ 4ಅಲ್ಲಿ ಇನ್ವೆಸ್ಟಿಗೇಷನ್ ಇಂಟು ಕೇಸ್, ಈ ಒಂದು ಆ್ಯಕ್ಟಲ್ಲಿ PO ಆ್ಯಕ್ಟಲ್ಲಿ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಇದ್ರ ಬಗ್ಗೆನೂ ಒಂದು ಸರಿ ಪ್ರಶ್ನೆ ಇದೆ. 2014ರಲ್ಲಿ ಸೆಕ್ಷನ್ 17 ಪರ್ಸನ್ಸ್ ಅಥರೈಸ್ ಟು ಇನ್ವೆಸ್ಟಿಗೇಟ್. ಯಾರು ಅಥರೈಸ್ ಮಾಡ್ತಾರೆ, ಯಾರು ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತಂತಂದಾಗ ದ ಎನಿ ಪಬ್ಲಿಕ್ ಆಫೀಸರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಯಾರಾಗಿರ್ಬೇಕು, ಇನ್ ಕೇಸ್ ಆಫ್ ಡೆಲ್ಲಿ ಅಂತಂತಂದರೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿರಬೇಕು. ಆ್ಯಂಡ್ ಇನ್ ದ ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ಅಂತಂದರೆ ಸಚ್ ಆಸ್ ಎ ಸಬ್ಸೆಕ್ಷನ್ 8 ಏನಲ್ಲಿ ಕ್ರಿಮಿನಲ್ ಪ್ರೊಸೀಜರಲ್ಲಿ ಏನು ಬರುತ್ತೋ ಅದರ ಪ್ರಕಾರ ಅಂತ ಹೇಳಿದ್ದಾರೆ. ಆ್ಯಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಎ ಪೊಲೀಸ್ ಅವರು ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಆರ್ ಎಲ್ಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆರ್ ಎ ಪೊಲೀಸ್ ಆಫೀಸರ್ ಈಕ್ವಾಲೆಂಟ್ ರ್ಯಾಂಕ್ ಇರೋರು ಇನ್ವೆಸ್ಟಿಗೇಟ್ ಮಾಡ್ಬೋದು. ಸೊ ಇದು ಸೆಕ್ಷನ್ 17 ಬಗ್ಗೆ. ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಸ್ಯಾಂಕ್ಷನ್ ಅಥಾರಿಟಿ ಅನ್ನೋದು ಭಾಳನೇ ಇಂಪಾರ್ಟೆಂಟು. ಕ್ವಶನ್ಸ್ ಬರೋದು ಮೇನ್ ಇದರಲ್ಲೇ ಸೆಕ್ಷನ್ 19 ಬಗ್ಗೆ. ಸೊ ವೆದರ್ ದಿ ಎನಿ ಪಬ್ಲಿಕ್ ಸರ್ವೆಂಟ್ ಈಸ್ ಪ್ರಾಸಿಕ್ಯೂಟೆಡ್ ಕ್ಯಾನ್ ಬಿ ಡೈರೆಕ್ಟ್ಲಿ FIR ಅವ್ರ ಮೇಲೆ ಹಾಕ್ಬೋದಾ ಅಂತಂದಾಗ ದೇರ್ ಶುಡ್ ಬಿ ಸ್ಯಾಂಕ್ಷನ್ ಅಥಾರಿಟಿ ಇರುತ್ತೆ. ಫಸ್ಟ್ ಎನ್ಕ್ವೈರಿ ವಿಲ್ ಬಿ ಕಂಡಕ್ಟೆಡ್ ಆ್ಯಂಡ್ ಲೇಟರ್ ಆನ್ ವೆದರ್ he has committed the offense or not, later it will be decided. So very very important, sanctioning authority. Section 19 previous sanction necessary for prosecution. ಇದ್ರ ಬಗ್ಗೆ ಕ್ವಶನ್ ಬಂದ್ಬಿಟ್ಟು 2010, 14 ಹಾಗೂ 16ಅಲ್ಲಿ ಕೇಳಿದ್ದಾರೆ, DJ ಎಕ್ಸಾಮಲ್ಲಿ ಕೇಳಿದ್ದಾರೆ.
ಸೊ ಇಲ್ಲಿ ನೋ ಕೋರ್ಟ್ ಶಾಲ್ ಟೇಕ್ ಕಾಗ್ನಿಜನ್ಸ್ ಆಫ್ ಎನ್ ಅಫೆನ್ಸ್ ಪನಿಷೇಬಲ್ ಅಂಡರ್, ಈಗ ನಾನು ಹೇಳಿದ್ನಲ್ಲ ಸೆಕ್ಷನ್ 7, 11, 13 ಅಥವಾ 15 ಆ್ಯಸ್ ಅಲೆಜ್ಡ್ ಹ್ಯಾವ್ ಬೀನ್ ಕಮಿಟೆಡ್ ಬೈ ಯಾವುದೇ ಪಬ್ಲಿಕ್ ಸರ್ವೆಂಟ್ ಮಾಡಿದ್ದೇ ಆದರೆ ಎಕ್ಸೆಪ್ಟ್ ದಿ ಪ್ರಿವಿಯಸ್ ಸ್ಯಾಂಕ್ಷನ್ ಅಥವಾ ಲೀವ್ ಫ್ರಮ್ ದಿ ಕನ್ಸರ್ನ್ಡ್ ಅಥಾರಿಟಿ. ಸೊ ಇನ್ ದ ಕೇಸ್ ಆಫ್ ಎ ಪರ್ಸನ್ ಹೂ ಈಸ್ ಎಂಪ್ಲಾಯ್ಡ್, ಆ್ಯಸ್ ದ ಕೇಸ್ ಮೇ ಬಿ, ಎಲ್ಲೋ ಕೆಲಸ ಮಾಡ್ತಾ ಇರುವಂಥವ್ರು, ಇನ್ ಕನೆಕ್ಷನ್ ವಿತ್ ದ ಅಫೇರ್ಸ್ ಆಫ್ ಯೂನಿಯನ್ ಅಥವಾ ಯೂನಿಯನ್ ಆ್ಯಂಡ್ ಈಸ್ ನಾಟ್ ರಿಮೂವೇಬಲ್ ಇಫ್ ಹೀಸ್ ಆಫೀಸ್ ಸೇವ್ ಬೈ ಆರ್ ವಿತ್ ದ ಸ್ಯಾಂಕ್ಷನ್ ಆಫ್ ದಿ ಸೆಂಟ್ರಲ್. ಅವರು ಯೂನಿಯನ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಂಥದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಬೇಕಾಗುತ್ತೆ. ಇನ್ ದ ಕೇಸ್ ಆಫ್ ಪರ್ಸನ್ ಹೂ ಈಸ್ ಎಂಪ್ಲಾಯ್ಡ್ ಇನ್ ದ ಕೇಸ್ ವೇರ್ ದ at the time of commission of alleged offense, the communication with the affairs of state ಇದ್ದರೆ and not be removable from his office without the sanction of the state government ಇದ್ದರೆ, ಸ್ಟೇಟ್ ಎಂಪ್ಲಾಯ್ ಇದ್ದರೆ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ಸ್ಯಾಂಕ್ಷನ್ ಆಗಬೇಕಾಗುತ್ತೆ ಅವನಿಗೆ. there should be inquiry should be conducted. In the case of any other person ಇದ್ದರೆ ಅಥಾರಿಟಿ ಕಾಂಪಿಟೆಂಟ್ ಟು ರಿಮೂವ್ ಹಿಮ್ ಫ್ರಮ್ ಹೀಸ್ ಆಫೀಸ್, ಬೇರೆ ಯಾವುದೋ ಒಂದಿದ್ದಾಗ ಅವ್ರಿಗೆ ಅಥಾರಿಟಿ ಇರುತ್ತೆ ಅಂತ. ಒಂದು ವೇಳೆ ಯೂನಿಯನ್ ಇದ್ದರೆ ಯೂನಿಯನ್ ಗೌರ್ಮೆಂಟು, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇದ್ದರೆ ಸ್ಟೇಟ್ ಗೌರ್ಮೆಂಟು. ಪ್ರೊವಿಸೋ ಇದಕ್ಕೆ ಪ್ರೊವೈಡೆಡ್ ಏನು ಹೇಳ್ತಾರೆ ಅಂತಂದರೆ ನೋ ರಿಕ್ವೈರ್ಡ್, ಸೊ ಪ್ರೊವೈಡೆಡ್ ದ್ಯಾಟ್ ನೋ ರಿಕ್ವೆಸ್ಟ್ ಕ್ಯಾನ್ ಬಿ ಮೇಡ್ ಬೈ ಎ ಪರ್ಸನ್ ಅದರ್ ದ್ಯಾನ್ ಎ ಪೊಲೀಸ್ ಆಫೀಸರ್ or an officer of an investigation agency or other law enforcement authority to the appropriate government or competent authority as the case may be for the previous sanction of such government or authority for taking cognizance by the court of any of the offense specified in the subsection. ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥಾರಿಟಿ ಆಗಿರಲಿ ಯಾರು ತೊಗೋಬಾರ್ದು ಯಾವಾಗ ಅಂತಂದರೆ ಇಫ್ ಸಚ್ ಪರ್ಸನ್ ಹ್ಯಾಸ್ ಫೈಲ್ಡ್ ಅ ಕಂಪ್ಲೇಂಟ್ ಇನ್ ದ ಕಾಂಪಿಟೆಂಟ್ ಕೋರ್ಟ್, ಅವನೇ ಆ ವ್ಯಕ್ತಿನೇ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದರೆ ಈ ಒಂದು ಅಲೆಜ್ಡ್ ಅಫೆನ್ಸ್ ಬಗ್ಗೆನೇ, ಫಾರ್ ವಿಚ್ ದ ಪಬ್ಲಿಕ್ ಸರ್ವೆಂಟ್ ಸಾಟ್ ಟು ಬಿ ಪ್ರಾಸಿಕ್ಯೂಟೆಡ್, ಅವನಿಗೆ ಇದ್ರ ಮೇಲೆ ಈ ಒಂದು ಅಫೆನ್ಸ್ ಆಗುತ್ತೆ ಅಂತ ಗೊತ್ತಾಗಿ ಅವನೇ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದರೆ, ದ ಕೋರ್ಟ್ ಹ್ಯಾಸ್ ನಾಟ್ ಡಿಸ್ಮಿಸ್ ದ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 203 ಏನು CRPC ಬರುತ್ತೆ, ಡಿಸ್ಮಿಸ್ ಮಾಡದೇ ಇದ್ದರೆ, ಆ್ಯಂಡ್ ಡೈರೆಕ್ಟೆಡ್ ದ ಕಂಪ್ಲೇನೆಂಟ್ ಟು ಅಬ್ಟೈನ್ ದ ಸ್ಯಾಂಕ್ಷನ್, ಕೋರ್ಟಿಂದ ನೀನು ಸ್ಯಾಂಕ್ಷನ್ ತೊಗೊಂಡು ಬಾ ಅಂತ ಕೋರ್ಟಿಂದ ಆರ್ಡರ್ ಆದಂಥ ಸಂದರ್ಭದಲ್ಲಿ ಈ ಒಂದು ಏನು ಈಗ ತಾನೇ ನನ್ನ ಮೇಲೆ ಹೇಳಿದ್ನಲ್ಲ ಸೆಂಟ್ರಲ್ ಗೌರ್ಮೆಂಟು ಎಷ್ಟು ಒಂದು ಸ್ಯಾಂಕ್ಷನ್ ತೊಗೊಳ್ಬೇಕು ಅನ್ನೋದು, ಅನ್ಲೆಸ್ ಕೋರ್ಟ್ ಆರ್ಡರ್ ಆದಮೇಲೆ ಅವರು ಸ್ಯಾಂಕ್ಷನನ್ನು ತೊಗೋಬೇಕಾಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 19 ಬಗ್ಗೆ ನೋಡ್ಕೊಳ್ಳಿ. ಹಾಗೇನೆ ಸೆಕ್ಷನ್ ಮುಂದುವರೆದು ಬಂದುಬಿಟ್ರೆ 26 ಇದ್ರ ಬಗ್ಗೆನೂ 2010 ಆ್ಯಂಡ್ 18 ಬಂದಿದೆ. ಪ್ರಿಸಂಪ್ಷನ್, ಊಹೆ. ಪ್ರಿಸಂಪ್ಷನ್ ವೇರ್ ಪಬ್ಲಿಕ್ ಸರ್ವೆಂಟ್ ಎಕ್ಸೆಪ್ಟ್ ಎನಿ ಅಂಡು ಅಡ್ವಾಂಟೇಜಸ್, ಯಾವುದನ್ನು ಒಪ್ಪಿದ್ದಾನೆ ಅನ್ನೋದನ್ನು ಅವನು ತೊಗೊಂಡಿದ್ದಾನೆ ಗ್ರ್ಯಾಟಿಫಿಕೇಷನು ಅಥವಾ ಅಂಡು ಅಡ್ವಾಂಟೇಜ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ ಒಂದು ಪ್ರಿಸಂಪ್ಷನ್ ಅಂತಿದ್ದೇ ಇರುತ್ತೆ ನಮ್ಮ ಲಾದಲ್ಲಿ. ಪ್ರಿಸಂಪ್ಷನ್ ಆಫ್ ಲಾ, ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ವೇರ್ ಇನ್ ಎನಿ ಟ್ರಯಲ್ ಆಫ್ ಎನಿ ಅಫೆನ್ಸ್ ಪನಿಷೇಬಲ್ ಅಂಡರ್ ಸೆಕ್ಷನ್ 7 ಮತ್ತು 11 ಇಟ್ ಈಸ್ ಪ್ರೂವ್ಡ್ ದ್ಯಾಟ್ ಎ ಪಬ್ಲಿಕ್ ಸರ್ವೆಂಟ್ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್ ಹ್ಯಾಸ್ accepted or obtained or attempted to obtain to himself for any other person, ಅಥವಾ ತನಗೋಸ್ಕರ ಆಗಿರ್ಬೋದು ಅಥವಾ ಇನ್ನೊಬ್ರಿಗೋಸ್ಕರ ಆಗಿರ್ಬೋದು, ಆರ್ ಎನಿ ಅಡ್ವಾಂಟೇಜ್ ಫಾರ್ ಎನಿ ಪರ್ಸನ್, ಬೇರೊಬ್ರಿಗಾದರೂ ಆಗಿರ್ಬೋದು, ಇಟ್ ಶಾಲ್ ಬಿ ಪ್ರಿಸ್ಯೂಮ್ಡ್ ಅನ್ಲೆಸ್ ದ ಕಾಂಟ್ರರಿ ಪ್ರೂವ್ಡ್. ಸೊ ಅದನ್ನೇನು ತೊಗೊಂಡಿದ್ದಾನೆ ಅನ್ನೋದನ್ನು ಹೇಗೆ ನಾವು ಪ್ರಿಸ್ಯೂಮ್ ಮಾಡ್ತೀವಿ, ಅನ್ಲೆಸ್ ಕಾಂಟ್ರರಿ, ಅದಕ್ಕೆ ವಿರುದ್ಧವಾಗಿ ಯಾವುದಂಥ ಸಾಕ್ಷ್ಯ ಸಿಗದೆ ಇದ್ದಾಗ ಮಾತ್ರ ಹೌದು ಇವನೇ ತೊಗೊಂಡಿದ್ದಾನೆ, ಅನ್ಲೆಸ್ ಕಾಂಟ್ರರಿ ಪ್ರೂವ್ಡ್. ಸೊ ಇವನೇ ತೊಗೊಂಡಿದ್ದಾನೆ, ಇವನೇ ಬೇರೆಯವ್ರಿಗೋಸ್ಕರನೇ ಕೆಲಸ ಮಾಡಿದ್ದಾನೆ, ಅವರಿಂದ ಇನ್ಫ್ಲೂಯೆನ್ಸ್ ಆಗಿದ್ದಾನೆ ಅಂತ ಕೂಡ ಇಟ್ ಕ್ಯಾನ್ ಬಿ ಪ್ರಿಸ್ಯೂಮ್ಡ್. ಇಲ್ಲಿ ಮುಖ್ಯವಾಗಿ ನೀವು ನೋಡಬೇಕು ದ್ಯಾಟ್ ಹಿ ಎಕ್ಸೆಪ್ಟೆಡ್ ಅಬ್ಟೈನ್ಡ್ ಅಂತ ಅನ್ನೋದನ್ನು ಕಾಂಟ್ರಲಿ ಪ್ರೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಸೆಕ್ಷನ್ನು ಹೇಳಬೇಕು ಇಂಪಾರ್ಟೆಂಟ್ ಅಂತಂದರೆ ಇದ್ರ ಬಗ್ಗೆ ಮುಖ್ಯವಾಗಿ ನೀವು 7, 8, 11, 19, 17 ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ನಾನು 11 ಹೇಳೋದನ್ನು ಮತ್ತೆ ಅಂದ್ಕೊತೀನಿ, 11 ಒಂದು ಸರಿ ಹೇಳ್ಬಿಡ್ತೀನಿ. ಸೊ ಇಲ್ಲಿ 11 ಕೂಡ
ಪಬ್ಲಿಕ್ ಸರ್ವೆಂಟ್ obtaining undue advantage without consideration from person concerned in proceeding or business transaction by such public person. ಸೊ ಇಲ್ಲಿ ಏನಿದೆ ಅಂತಂದರೆ, ಹೂವೇರ್ ಬೀಯಿಂಗ್ ಅ ಪಬ್ಲಿಕ್ ಸರ್ವೆಂಟ್ ಎಕ್ಸೆಪ್ಟ್ಸ್, ಇಲ್ಲಿ ಮುಖ್ಯವಾಗಿ ಎಕ್ಸೆಪ್ಟ್, ಅಬ್ಟೈನ್ಸ್ ಆ್ಯಂಡ್ ಅಟೆಂಪ್ಟ್ ಟು ಅಬ್ಟೈನ್, ಇವು 3 ಇಂಪಾರ್ಟೆಂಟ್ ವರ್ಡ್ಸ್. ಆ್ಯಂಡ್ ಹಿಮ್ಸೆಲ್ಫ್, ಫಾರ್ ಹಿಮ್ಸೆಲ್ಫ್ ಆರ್ ಫಾರ್ ಎನಿ ಅದರ್ ಪರ್ಸನ್, ಆರ್ ಅಂಡು ಅಡ್ವಾಂಟೇಜ್ ವಿದೌಟ್ ಕನ್ಸಿಡ್ರೇಷನ್, ಯಾವುದೇ ಒಂದು ಹಣದ ಒಂದು ಆಸೆ ಇಲ್ಲದೇ, ಆರ್ ಫಾರ್ ಕನ್ಸಿಡ್ರೇಷನ್ ವಿಚ್ ಈಸ್ ನೋನ್ ಟು ಬಿ ಇನ್ಅಡೆಕ್ವಟ್, ಯಾವುದೇ ಒಂದು ರೀತಿಯ ಕನ್ಸಿಡ್ರೇಷನು. ಈಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಏನೋ ಒಂದು ಅದೊಂದು ಬಂಗಾರದ ಮೂರ್ತಿ ಕೊಡಿಸ್ಬಿಡಿ ಅಥವಾ ಒಂದು ಗೋಲ್ಡ್ ರಿಂಗ್ ಕೊಡಿಸ್ಬಿಡಿ. ಸೊ ಇನ್ಸ್ಟೆಡ್ ಆಫ್ ಕನ್ಸಿಡ್ರೇಷನ್, ಸೊ ಇನ್ ದಟ್ ವೇ ಇಫ್ he receives of any person whom he is known or have been to be known, likely to be concerned or any proceeding, business ಅಥವಾ any transaction or about to transacted by such public person having any connection, ಈ ಥರ ಒಂದು ಅದರ್ ದೆನ್ ಕನ್ಸಿಡ್ರೇಷನ್ ಇದ್ದಾಗೂ he will be prosecuted under this section. ಸೊ ಸೆಕ್ಷನ್ 11. ಸೊ ಇನ್ನೊಂದು ಇಂಪಾರ್ಟೆಂಟ್ ಇದೆ ಸೆಕ್ಷನ್ 12, ಅಬೇಟ್ಮೆಂಟ್, ಪನಿಷ್ಮೆಂಟ್ ಫಾರ್ ಅಬೇಟ್ಮೆಂಟ್ ಆಫ್ ಅಫೆನ್ಸ್. ಇದನ್ನು ನೀವು ಅಬೇಟ್ಮೆಂಟ್ ಅಂತಲೇ ಅನ್ಕೋಬೋದು. ಇದನ್ನು ಸೆಕ್ಷನ್ 11ಅಲ್ಲಿ ಅಂದರೆ ಒಂದು ಒತ್ತಾಯ ಮಾಡೋದು, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ. ಸೊ ಇಲ್ಲಿ ಇದಕ್ಕೆ ಪನಿಷ್ಮೆಂಟ್ ಏನು ಅಂತಂದರೆ, ಹೂವೇರ್ ಅಬೇಟ್ಸ್ ಎನಿ ಅಫೆನ್ಸ್ ಪನಿಷೇಬಲ್ ಅಂಡರ್ ದಿಸ್ ಆ್ಯಕ್ಟ್ ವೆದರ್ ಆರ್ ನಾಟ್ ದ ಅಫೆನ್ಸ್ ಈಸ್ ಕಮಿಟೆಡ್, ಆಗಿದೆಯೋ ಅಥವಾ ಇನ್ ಎನಿ ಕಾನ್ಸೆನ್ಸ್ ದ್ಯಾಟ್ ಅಬೇಟ್ಮೆಂಟ್ ಶಾಲ್ ಬಿ ಪನಿಷೇಬಲ್ ವಿತ್ ಇಂಪ್ರಿಸನ್ಮೆಂಟ್ ಟರ್ಮ್ ಶಾಲ್ ನಾಟ್ ಬಿ ಲೆಸ್ ದೆನ್ 3 years ಇದೆ ಅಬೇಟ್ಮೆಂಟ್. ಸೊ ಮೇ ಬಿ ಎಕ್ಸ್ಟೆಂಡೆಡ್ ಟು 7 yearsವರೆಗೂ ಇದೆ, ಆರ್ ಎಲ್ಸ್ ವಿತ್ ಬೋತ್ ಫೈನ್ ಇದೆ. ಇದು ಇದೇನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನು ಇಟ್ ವಿಲ್ ಬಿ ಎಸ್ಪೆಷಲಿ ಟ್ರಯಲ್ ಬೈ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಓನ್ಲಿ, ದಟ್ ಟು ಲೋಕಾಯುಕ್ತ ಕೋರ್ಟ್ಸ್ ಎಸ್ಪೆಷಲಿ. ಸೊ ಸ್ಪೆಷಲ್ ಕೋರ್ಟ್ಸ್ ಕಂಡಕ್ಟ್ this type of cases. The main theme is the public servant who is taking illegal gratification and who has been ಈಗ 2018 ಒಂದು ಏನು ಇಂಪಾರ್ಟೆಂಟ್ ಅಂದರೆ ದೇರ್ ಶುಡ್ ಬಿ ಡಿಮ್ಯಾಂಡ್ ಆ್ಯಂಡ್ ಎಕ್ಸೆಪ್ಟೆನ್ಸ್, ಇದು ಮೇನ್ ಇರಬೇಕು ಅಂಥೇಳಿ ಇದನ್ನು 18 ಅಮೆಂಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಇಂಪಾರ್ಟೆಂಟ್ ಸೆಕ್ಷನ್ಸ್ ಎಲ್ಲ ಹೇಳಿದ್ದೀನಿ. ನೀವು ಅದನ್ನು ಸ್ವಲ್ಪ ಬ್ರೀಫಾಗಿ ನೋಡ್ಕೊತ ಹೋಗಿ, ಹಾಗೆ ಯಾವ ಇದರಲ್ಲಿ ಎಕ್ಸಾಮ್ಸಲ್ಲಿ ಬಂದಿದೆ ಅಂತಲೂ ನಾನು ಹೇಳಿದ್ದೀನಿ. ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.